ಕಳೆದ ವರ್ಷ KPSC ಇಂದ ಆದಂತಹ ಹಲವಾರು ನೋಟಿಫಿಕೇಶನ್ಸ್ಗಳು, ಎಸ್ಪೆಷಲಿ ಗ್ರೂಪ್ ಬಿ ಆಗಿರ್ಬೋದು, PDO, CTI, KS ಎಲ್ಲ ನೇಮಕಾತಿಗಳ ಒಂದು ಹಗರಣಗಳಲ್ಲಿ ಏನಾಗಿದೆ, ನೇಮಕಾತಿಗಳಲ್ಲಿ ಅಂದರೆ ಪರೀಕ್ಷೆಗಳಲ್ಲಿ ಅಕ್ರಮ, ಸೊ ಅದರ ವಿರುದ್ಧವಾಗಿ ನಮ್ಮ ಕಡೆಯಿಂದ ಏನೇನೆಲ್ಲ ಪ್ರಯತ್ನ ಆಗುತ್ತೆ, ಪ್ರಾಮಾಣಿಕವಾಗಿ ನಾವು ಏನು ಮಾಡ್ಬೋದು ಈ ಒಂದು ವಿಷಯಗಳಲ್ಲಿ, ಸೊ ಅದೆಲ್ಲವನ್ನ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಆ್ಯಂಡ್ KPSC ಕಾರ್ಯದರ್ಶಿಯವರ ಗಮನಕ್ಕೂ ಕೂಡ PDO ಫಲಿತಾಂಶದಲ್ಲಾದಂಥ ಏನಾಗಿದೆ, ಸೊ ಅಲ್ಲಿ ವ್ಯತ್ಯಾಸ ಅಂದರೆ ಈ ಹಿಂದೆ ಈಗ ಆಯ್ಕೆ ಆದಂಥವರು ಬೇರೆ ಬೇರೆ VAO ಮೊದಲಾದ ಪರೀಕ್ಷೆಗಳನ್ನ ಬರೆದಾಗ ಸೊ ಅವರು ಎಷ್ಟು ಸ್ಕೋರ್ ಮಾಡಿದ್ರು, ಆಮೇಲೆ PDO ಪರೀಕ್ಷೆಯಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಸೊ ಅಲ್ಲಿ ಹಿಂಗೆ ಅನುಮಾನ ಮೂಡುತ್ತೆ ಅದರ ಮೇಲೆ. ಸೊ ಅದೆಲ್ಲವನ್ನ ಕೂಡ ಸಾಕ್ಷಿ ಸಮೇತ ಅಂದರೆ ಪ್ರೂಫ್ ಸಮೇತ ಏನೇನಾಗಿತ್ತು, ಈ ಹಿಂದಿನ ಸ್ಕೋರ್ಗಳು ಎಷ್ಟು ಅವ್ರದ್ದು ಅಭ್ಯರ್ಥಿಗಳದ್ದು ಎಲ್ಲವೂ ಕೂಡ ಪತ್ರದ ಮೂಲಕ ಅವರಿಗೆ ಮನವಿಯನ್ನು ಕೊಟ್ಟು ತಿಳಿಸಲಾಗಿದೆ. ಸೊ ಅದು ತಿಳಿಸಿದ ಮೇಲೆ ಕೂಡ ಅವರ ಒಂದು ವಿಚಾರದಲ್ಲಿ ಅವರು ಹೇಳಿದಂಥದ್ದು ಇಷ್ಟೇ, ನಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನನ್ನ ವ್ಯಾಪ್ತಿಯಲ್ಲಿ ಇದು, ಸೊ ನಾನು ತನಿಖೆಗೆ ಆಗ್ರಹ ಮಾಡೋದಕ್ಕದಾಗಲ್ಲ ಅಂತೆಲ್ಲ ಹೇಳಿದರು. ನೋಡಿ, ನಮಗೂ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ, ಯಾಕೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು. ಇನ್ನೊಂದು ಈ ಕಡೆ ಪ್ರಿಯಾಂಕ್ ಖರ್ಗೆ ಸರ್ ಕೂಡ ಹೇಳ್ತಾ ಇದ್ದಾರೆ, PDO ಪರೀಕ್ಷೆಯಲ್ಲಿ ಏನಾದರೂ ಅಕ್ರಮ ಆಗಿದ್ರೆ ನಾವು ಅದನ್ನು ತನಿಖೆ ಮಾಡಿಸ್ತೀವಿ, CM ಅವರು ಕೂಡ ಸೂಚಿಸಿದ್ದಾರೆ, PDO CTI ಇದೆಲ್ಲ. ಸೊ ಹಾಗಾಗಿ ನೋಡೋಣ ತನಿಖೆ ಅಂತ. ಬಟ್ ನಮಗೆ ಯಾರ ಮೇಲೂ ಕೂಡ ಈಗ ಬಿಲೀವ್ ಇಲ್ಲ, ತನಿಖೆ ಮಾಡ್ತಾರೆ, ಬಿಡ್ತಾರೆ, ನ್ಯಾಯ ಕೊಡ್ತಾರೆ ಅನ್ನುವಂಥದ್ದು ಅಷ್ಟೊಂದು 100% ಆದಂಥ ನಂಬಿಕೆ ಅಂತೂ ಉಳಿದಿಲ್ಲ. ಯಾಕೆ ಅಂತಂದರೆ KPSC ಇತಿಹಾಸವನ್ನು ನಾವು ಒಂದ್ಸಲ ನೋಡಿದ್ರೆ ಇದುವರೆಗೂ ಎಂತೆಂಥ ಅಕ್ರಮಗಳು ನಡೆದು ಹೋದರೂ ಕೂಡ ಅವ್ರು ಯಾರಿಗೂ ಕೂಡ ಸರಿಯಾದ ಶಿಕ್ಷೆ ಆಗಿಲ್ಲ, ಅವ್ರು ಯಾರೂ ಕೂಡ ಶಿಕ್ಷೆಗೆ ಗುರಿ ಆಗಿಲ್ಲ. ಸೊ ಇನ್ನೊಂದು ವಿಷಯ, ನಮ್ಮ ರಾಜ್ಯದಲ್ಲಿರುವಂಥ ಈ ನೇಮಕಾತಿ ಆಯೋಗ ಯಾಕೆ ಹಿಂಗೆ ಅಂತಂದರೆ ಇಲ್ಲಿಗೆ ಬರುವಂಥವರು ಕೂಡ ಅಷ್ಟೇ ಪ್ರಭಾವವನ್ನು ಬಳಸ್ಕೊಂಡು ಅಷ್ಟೇ ಹಣ ಕೊಟ್ಟು ಬಂದಿರ್ತಾರೆ, ಆ್ಯಂಡ್ ಇಲ್ಲಿಂದ ಹೋಗಬೇಕಾದ್ರೂ ಕೂಡ ಅಷ್ಟೇ ಪ್ರಭಾವಿಗಳಾಗಿ ಹೊರ ಹೋಗ್ತಾರೆ. ಹಾಗಾಗಿ ಅವ್ರ ಮೇಲೆ ಯಾವುದೇ ತನಿಖೆ ಬಂದರೂ ಕೂಡ ಅವರಿಗೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇರುತ್ತೆ, ಒಂದು ಸರ್ಕಾರದ ಒಂದು ಬೆಂಬಲ ಕೂಡ ಅವ್ರಿಗೆ ಇರುತ್ತೆ. ಇಲ್ಲ ಅಂತಂದ್ರೆ ಅಷ್ಟೇ ಈಸಿಯಾಗಿ ಅತಿ ದೊಡ್ಡ ಅಕ್ರಮಗಳನ್ನು ಅವರು ಮಾಡೋದಕ್ಕಾಗಲ್ಲ. ಆ್ಯಂಡ್ ಎಷ್ಟೇ ಸಾಕ್ಷಿ ಇದ್ರೂ ಕೂಡ ಆ ಸಾಕ್ಷಿಗಳನ್ನು ಹೆಂಗೆ ನಾಶ ಮಾಡಬೇಕು, ಹೆಂಗೆ ಅವ್ರನ್ನೆಲ್ಲ ಕಟ್ ಹಾಕಬೇಕು ಅನ್ನೋದು ಎಲ್ಲ ಅವ್ರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಆ್ಯಂಡ್ ಇನ್ನೊಂದು, ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳ ರೀತಿಯಾಗಿ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡುವಂಥ ಮನಸ್ಥಿತಿ ಅಂತ ಇರುವಂಥ ಜನ ಇಲ್ಲ. ನೋಡಿ, ಇಲ್ಲಿ ಇರೋದು ಹೇಳ್ತೀನಿ, ಯಾಕೆ ಅಂತಂದ್ರೆ ನಾನು ಈ ಹಿಂದಿನ KS ಆಗಿರ್ಬೋದು ಪ್ರತಿಯೊಂದು ಹೋರಾಟಗಳಲ್ಲಿ ಗಮನಿಸಿದ ಹಾಗೆ ಪ್ರತಿ ಬಾರಿ ಕೂಡ 2 ಬಣಗಳಾಗಿ ಡಿವೈಡ್ ಆಗಿಬಿಡ್ತಾರೆ ಆಸ್ಪಿರೆಂಟ್ಸ್. ಒಂದು, ಈ ಪರೀಕ್ಷೆ ಬರೆದು ಪ್ರಾಮಾಣಿಕವಾಗಿ ನಾವು ಆಯ್ಕೆ ಆಗಿದ್ದೀವಿ, ನಾಳೆ ಆಯ್ಕೆ ಪಟ್ಟಿ ಅಥವಾ ಇದೇನೋ ಪ್ರಾವಿಷನಲ್ ಲಿಸ್ಟ್, ಸೆಲೆಕ್ಷನ್ ಲಿಸ್ಟ್ ಏನಾದ್ರು ರದ್ದಾಯಿತು, ಈ ನೇಮಕಾತಿ ರದ್ದಾದರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ಒಂದಿಷ್ಟು ಜನ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆಗ ಇವರನ್ನ ಈ ಅಕ್ರಮವಾಗಿ ಏನು ಪರೀಕ್ಷೆಯಲ್ಲಿ ಅಕ್ರಮ ಎಸ್ಕೋದಕ್ಕೆ ನೋಡಿರ್ತಾರೆ ಅವರೆಲ್ಲರೂ ಕೂಡ ಇವ್ರ ಸೈಡ್ ಸೇರ್ಬಿಟ್ಟು ಕೋರ್ಟ್ಗೆ ಹೋಗಿ ಏನೇನೋ ಮಾಡಿ ಒಟ್ಟಿನಲ್ಲಿ ಅದನ್ನು ಉಳಿಸುವಂಥ ಕೆಲಸ ಮಾಡಿಬಿಡ್ತಾರೆ. ಸೊ ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ, ನ್ಯಾಯಯುತವಾಗಿ ಪರೀಕ್ಷೆ ಬರೆದು ಆಯ್ಕೆ ಆಗದೆ ಇರುವಂಥ ಅಭ್ಯರ್ಥಿಗಳು ಅಸಹಾಯಕರಾಗಿ ಹೋರಾಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು, ಇಲ್ಲಿನ ಕೋಚಿಂಗ್ ಸೆಂಟರ್ಗಳ ವಿಷಯ, ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ SSC ಆಗಿರ್ಬೋದು, ಬೇರೆ ಯಾವುದೇ ಪರೀಕ್ಷೆಯಲ್ಲಿ ಅಕ್ರಮ ಆದಾಗ ಏನೇ ಆದರೂ ತಮ್ಮ ಲಾಭವನ್ನು ಪಕ್ಕಕ್ಕಿರಿಸಿ ಹೋರಾಟಕ್ಕೆ ಇಳಿತಾರೆ, ಹೋರಾಟ ಮಾಡ್ತಾರೆ, ಅಟ್ಲೀಸ್ಟ್ ತಮಗೇನು ಬೇಕೋ ಆ ಒಂದು ನ್ಯಾಯವನ್ನು ಪಡ್ಕೊಳ್ತಾರೆ. ಕೋರ್ಟ್ವರೆಗೂ ಹೋದರೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತು ಅವರು ಫೀಸ್ ಪೇ ಮಾಡಿ ಎಲ್ಲ ಮಾಡಿರುವಂಥದ್ದು ಉದಾಹರಣೆಗಳಿದೆ. ನಮ್ಮ ರಾಜ್ಯದಲ್ಲಿ ಹಂಗಿಲ್ಲ. ನಮ್ಮ ರಾಜ್ಯದಲ್ಲಿ ನೇಮಕಾತಿಗೋಸ್ಕರ ಬೇಕಾದ್ರೆ ಹೋರಾಟ ಮಾಡ್ತಾರೆ, ಯಾಕಂದ್ರೆ ರೆಕ್ರೂಟ್ಮೆಂಟ್ ಆದರೆ ನಮಗೆ ಮತ್ತೆ ಕೋರ್ಸ್ ಸ್ಟಾರ್ಟ್ ಮಾಡ್ಬೋದು, ಬ್ಯಾಚ್ಗಳು ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಬಿಟ್ಟರೆ ಈ ರೀತಿ KS ಆಗಿರ್ಬೋದು ಬೇರೆ ಏನೇ ಅಕ್ರಮ ಆದರೂ ನಾವು ಅದನ್ನು ಹೇಳಿದ್ರು ಕೂಡ ಅವ್ರು ಯಾರೋ ಅದರ ಬೆಂಬಲಕ್ಕೂ ಕೂಡ ನಿಲ್ಲಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅದು ಲಾಭದಾಯಕ ಆದಂಥ ಅದೊಂದು ಕೆಲಸ ಇರುತ್ತಲ್ಲಿ. ತಮಗೆ ತಮ್ಮ ಬ್ಯಾಚ್ಗೆ ಎಷ್ಟು ಜಾಯ್ನ್ ಆಗಬೇಕು, ಎಷ್ಟು ಹಣ ಬರಬೇಕು ಅದು ಬರುತ್ತೆ. ನಾನು ಯಾರನ್ನು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಒಂದಿಷ್ಟು ಜನರ ಮನಸ್ಥಿತಿ ಹಿಂಗೆ ಇದೆ. ನೀವು ಎಲ್ಲಿವರೆಗೂ ಬರೀ ಅಭ್ಯರ್ಥಿಗಳನ್ನ ಹಣ ಪಡಿಬೇಕು, ನಾವು ಅವ್ರಿಗೆ ಕೋಚಿಂಗ್ ಕೊಡಬೇಕು ಅನ್ನೋದು ಅಷ್ಟೇ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರುತ್ತೋ ಅಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ ನೇಮಕಾತಿ ಆಯೋಗಗಳ ಸುಧಾರಣೆ ಅಂತೂ ಆಗೋದೇ ಇಲ್ಲ, ಅಲ್ಲಿ ಪಾರದರ್ಶಕತೆ ಅನ್ನೋದು ಮೂಡೋದೇ ಇಲ್ಲ. ಪ್ರತಿ ಬಾರಿ ಕೂಡ ಲಕ್ಷಾಂತರ ರೂಪಾಯಿ ಫೀಸ್ ಪೇ ಮಾಡಿ ಯಾವುದೋ ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ ಎಲ್ಲೆಲ್ಲೋ ಜಿಲ್ಲೆಗಳಿಂದ ಸಾಲ ಮಾಡಿಕೊಂಡು ಹೊಲದ ಮೇಲೆ ಲೋನ್ ಮಾಡ್ಕೊಂಡು ಬಂದಿಲ್ಲಿ ಕೋಚಿಂಗ್ ಸೆಂಟರ್ಗಳಿಗೆ ಪೇ ಮಾಡಿ ಕೋಚಿಂಗ್ ಪಡ್ಕೊಳ್ತಾರೆ. ಆಯ್ತಾ, ಹಂಗಾದ್ಮೇಲೆ ಅವರು ಕೂಡ ನಮ್ಮ ಮಕ್ಕಳಿದ್ದಂಗೆ ನಾವು ಅವ್ರಿಗೆ ಏನೇ ಅನ್ಯಾಯ ಆದರೂ ಕೂಡ ಅವ್ರ ಪರವಾಗಿ ನಿಲ್ಲಬೇಕು ಅನ್ನೋಂಥ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋವರೆಗೂ ಕೂಡ ಈ ಸುಧಾರಣೆಗಳನ್ನ ನಾವು ಬಯಸೋದಕ್ಕಾಗಲ್ಲ. ಸೊ ಇದು ಇರೋ ವಾಸ್ತವ ಸತ್ಯ. ಯಾಕೆ ಅಂತಂದ್ರೆ ನಾನೇ ಸುಧಾ ಕಣ್ಣಾರೆ ಕಂಡಿದ್ದೀನಿ ಹಲವಾರು ಅಂಶಗಳನ್ನ. ಎಲ್ಲಿ ಏನ್ ಲಾಭ ಇರುತ್ತೋ ಅದಕ್ಕಷ್ಟೇ ಬಂದು ಬೆಂಬಲ ಮಾಡುವಂಥವ್ರು ತುಂಬಾ ಜನ ಇದ್ದಾರೆ. ಇನ್ನು ಉಳಿದಂತೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಔಟ್ ಆಫ್ ಸಿಲೆಬಸ್ ಅನ್ನೋ ರೀತಿ ವರ್ತಿಸ್ತಾರೆ. ಸೊ ಇದು ಬಿಡಬೇಕು. ಯಾಕೆ ಅಂತಂದ್ರೆ ನಾವು ಈ ಪರೀಕ್ಷೆ ಬರೆದಿದ್ದೀವಿ,
ಆಯ್ಕೆ ಆಗಿಲ್ಲ, ಅಲ್ಲಿ ಅಕ್ರಮ ಆಗಿದೆ. ನಾನು 200 ಸೀಟಲ್ಲಿ 150 ಸೀಟ್ ಮಾಡ್ಕೊಂಡ್ರು ಅಂದ್ರೆ ಇನ್ನು 50 ಸೀಟ್ಗೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ಕಾಂಪಿಟೇಷನ್ ಕೊಡಬೇಕಾಗತ್ತೆ. ಸೊ ಅಲ್ಲಿ ಏನೋ ಒಂದು 5-6 ಜನ ಪ್ರಾಮಾಣಿಕರ ಆಯ್ಕೆ ಆಗಿದ್ರೆ ಅಂತ ಮಾತ್ರಕ್ಕೆ ಉಳಿದಂತವರ ಗತಿ ಏನು? ಸೊ ಇದು ಆಗಲ್ಲ ನೋಡಿ. ಇವತ್ತು ಬರೀ ರಾಜಕಾರಣಿಗಳ ಆಶ್ವಾಸನೆಯನ್ನು ನಂಬ್ಕೊಂಡು ನಾವೇನಾದ್ರು ತನಿಖೆ ಆಗತ್ತೆ, ಅದಾಗತ್ತೆ, ನಾವು ಸಾಕ್ಷಿ ಎಲ್ಲ ಕೊಟ್ಬಿಟ್ಟಿದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಲೋಕಾಯುಕ್ತಕ್ಕೆ ಅವರು ತನಿಖೆ ಮಾಡ್ಬಿಡ್ತಾರೆ ಅನ್ನುವಂಥದ್ದು ಅದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಈ ಹಿಂದಿನ ಇತಿಹಾಸವನ್ನ ಕಂಪ್ಲೀಟ್ ಆಗಿ ನೀವು ನೋಡಿ, KPSC ಕೇಸಸ್ಗಳು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋದಾಗ ಹೆಂಗ್ ಸರ್ಕಾರ ಅವರನ್ನ ಬಚಾವ್ ಮಾಡಿದೆ, ಸೊ ಹೆಂಗ್ ಅವರನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಸಣ್ಣ ಪುಟ್ಟ ಯಾರೋ ಅಧಿಕಾರಿಗಳು ಅಥವಾ ಸಣ್ಣ ಪುಟ್ಟ ಯಾರೋ ಅವ್ರ ಮಕ್ಕಳಿರಲ್ಲ, ಪ್ರಭಾವಿ ಸಚಿವರ ಸಂಬಂಧಿಗಳು, ದೊಡ್ಡ ದೊಡ್ಡ IPS IAS ಅಧಿಕಾರಿಗಳ ಮಕ್ಕಳು ಈ ಒಂದು ಹುದ್ದೆಗಳಲ್ಲಿ ಆಯ್ಕೆ ಆಗೋದಕ್ಕೆ ಅಕ್ರಮವಾಗಿ ಹಣ ಕೊಟ್ಟು ಅದು ಇನ್ನೇನೋ ಮಾಡಿಕೊಂಡು ಕುಂತಿರ್ತಾರೆ. ಸೊ ಅವರಿಗೆ ಅಷ್ಟೇ ದೊಡ್ಡ ಶ್ರೀರಕ್ಷೆ ಇರುತ್ತಲ್ಲ. ಹಂಗಾಗಿನೇ ಪ್ರಾಮಾಣಿಕರು ಎಷ್ಟೇ ಹೋರಾಟ ಮಾಡಿದ್ರು, ಅವ್ರ ವಿರುದ್ಧ ಎಷ್ಟೇ ಧ್ವನಿ ಎತ್ತಿದ್ರು, ಅವ್ರು ಆ ಧ್ವನಿಯನ್ನು ಹೆಂಗ್ ಹತ್ತಿಕ್ಬೇಕು, ಹೆಂಗ್ ಡೈವರ್ಟ್ ಮಾಡ್ಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ಕಲ್ತು ಬಿಟ್ಟಿರ್ತಾರೆ. ಮಾಧ್ಯಮಗಳನ್ನು ಕೂಡ ಕೊಂಡುಕೊಳ್ಳುವಷ್ಟು ಪ್ರಭಾವಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಸೊ ಅದಕ್ಕೆ ಒಂದು ವಿಷಯದಲ್ಲಿ ನಾವು ಗಟ್ಟಿಯಾಗಿ ನಾವೇನು ಮಾಡ್ಬೇಕು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅಂಡ್ ಇನ್ನೊಂದು, ತುಂಬಾ ಜನ ನನಗೆ ಪ್ರಾಮಾಣಿಕವಾಗಿ ನಾವು ಪರೀಕ್ಷೆ ಬರ್ದಿದ್ದೀವಿ, ಸೊ ನಾವು ಕಷ್ಟಪಟ್ಟು 8 ವರ್ಷದಿಂದ ಓದಿದವರು, ಸೊ ನಮ್ದು ಇದರಲ್ಲಿ ಲಿಸ್ಟಲ್ಲಿ ಹೆಸರಿದೆ, ನಾಳೆ ಏನಾದರೂ ಆದ್ರೆ ನಮಗೂ ಸಮಸ್ಯೆ ಆಗುತ್ತೆ ಅಂತೆಲ್ಲ ಹೇಳಿರೋದನ್ನ ನಾನು ಕೇಳಿದ್ದೀನಿ. ನೋಡಿ, ನಮ್ಮ ಹೋರಾಟ ಅಥವಾ ನಮ್ಮ ಧ್ವನಿ ಯಾವತ್ತೂ ಕೂಡ ಅಪ್ರಾಮಾಣಿಕರ ವಿರುದ್ಧವೇ ಹೊರತು ಪ್ರಾಮಾಣಿಕರ ವಿರುದ್ಧ ಅಲ್ಲ. ಯಾರು ನಿಯತ್ತಾಗಿ ಓದಿ ಪರೀಕ್ಷೆ ಬರೆದು ನೀವು ಭಯಪಡೋ ಅವಶ್ಯಕತೆನೇ ಇಲ್ಲ. ನಿಮಗೇನಿದೆ ಆ ಜಸ್ಟಿಸ್ ಸಿಗುತ್ತೆ. ಬಟ್ ಯಾರು ಇಲ್ಲಿ ಅಕ್ರಮ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ನಮ್ಮ ತಾತ ಅದಿದ್ದಾನೆ, ನಮ್ಮಪ್ಪ ಇದಿದ್ದಾನೆ ಅಂತೇಳಿ ಬಂದಿರ್ತಾರಲ್ಲ, ಅಂಥವ್ರ ವಿರುದ್ಧ ಮಾತ್ರ. ಸೊ ಅದಕ್ಕಾಗಿ ಇನ್ನು ಕೆಲವರು ಬಿಡಿ, ಅವರು KPSCಗೆ ಒಂದಿಷ್ಟು ಜನ ಅಂಧ ಭಕ್ತರಿದ್ದಾರೆ. ಅವ್ರು ಏನೇ ಮಾಡೋದು ಸಮರ್ಥನೆ ಮಾಡ್ಕೊಳ್ತಾರೆ. ಅವ್ರು ಏನು ಕ್ವಶನ್ ಪೇಪರ್ ತಪ್ಪಾಗಿ ತೆಗೆದ್ರು ಅದೆಲ್ಲ ರೈಟ್ ಇದೆ, ಏನೇ ಅಕ್ರಮ ಎಸಗಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಎಲ್ಲ ಸರಿ ಇದೆ ಅನ್ನುವಂಥವ್ರು ಒಂದು ತಂಡ ಇದೆ. ಆ ತಂಡ ಇರೋವರೆಗೂ ಕೂಡ ಅವ್ರಿಗೆ ಅದು ಬೆಂಬಲವಾಗಿರ್ತಾರೆ. ಇಲ್ಲಿ ಇವ್ರು ಏನೇನ್ ಮಾಡ್ತಾರೆ ಆಕ್ಟಿವಿಟೀಸ್ ಎಲ್ಲ ಕೂಡ ಮೆಸೇಜಸ್ ಅವ್ರಿಗೆ ಹೋಗಿ ಪಾಸ್ ಮಾಡ್ತಾ ಇರ್ತಾರೆ ಅವ್ರು. ಇಂಥ ಸ್ಥಿತಿ, ಇಂಥ ವ್ಯವಸ್ಥೆ ನಡುವೆ ಯಾರಾದ್ರೂ ಒಬ್ರು ಆನೆಸ್ಟ್ ಆಗಿ ನಾವು ಏನೋ ಮಾಡ್ತೀವಿ ಅಂತ ಹೊರಟ್ರೆ, ಅವನಷ್ಟು ಏಕಾಂಗಿ, ಅವನಷ್ಟು ಏನಂತಾರೆ ಅವಮಾನಗಳನ್ನ ಎದುರಿಸುವಂತ ಅವನಷ್ಟು ವ್ಯಕ್ತಿ, ತುಂಬಾ ಕೀಳರಿಮೆಗೊಳಗಾಗುವಂತ ವ್ಯಕ್ತಿ ಬೇರೆ ಯಾರು ಇರಲ್ಲ. ಸೊ ಅದಕ್ಕೆ ನಮ್ಮ ಕೈಯಿಂದ ಏನಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ. ಯಾರೇನೇ ಹೇಳಿದ್ರು ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಂತ ವಿಚಾರ ಮಾಡೋದೇ ಇಲ್ಲ. ಬಟ್ ನೀವು ಕೂಡ ಅಷ್ಟೇ, ನಿಮ್ಮ ಒಂದು 5-10 ವರ್ಷ ಟೈಮನ್ನು ಈ ರೀತಿ ಭ್ರಷ್ಟ ಆಯೋಗಗಳ ಪರೀಕ್ಷೆಗಳಿಗೆ ಕೊಡೋ ಬದಲು ಆದಷ್ಟು ಯಾವುದಾದ್ರೂ ಪ್ರಾಮಾಣಿಕ ನೇಮಕಾತಿಗಳ ಬಗ್ಗೆ ಗಮನ ಹರಿಸಿ ಅಲ್ಲಿ ಕೂಡ ಓದಿ ಪರೀಕ್ಷೆ ಬರೀರಿ. ಯಾಕೆ ಅಂತಂದ್ರೆ ಇವತ್ತಿನ ವಾಸ್ತವ ಸ್ಥಿತಿಗತಿಯನ್ನು ನೋಡಿದ್ರೆ, ಈಗಿರುವ ಪ್ರೆಸೆಂಟ್ ಕಾಂಪಿಟೇಷನ್ ಅಲ್ಲಿ ನಾವು ಇದೊಂದೇ ಮಾಡ್ತೀವಿ, ಇದೊಂದೇ ಅಂತೇಳಿ ಕೂತ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಎಷ್ಟು ಪರಿಶ್ರಮ ಇದೆ, ಎಷ್ಟು ಎಫರ್ಟ್ ಇದೆ ಅನ್ನೋದು ಯಾರು ನೋಡಲ್ಲ. ಯಾವನೋ ಒಬ್ಬನು ಬರ್ತಾನೆ 50-60 ಲಕ್ಷ ಕೊಡ್ತಾನೆ, ಪೋಸ್ಟಿಂಗ್ ಮಾಡ್ಕೊಂತಾನೆ, ಹೋಗ್ಬಿಡ್ತಾರೆ. ನೀವು 10 ವರ್ಷ ಕೊಟ್ಟು ಓದಿರುವಂಥದ್ದು, 10 ವರ್ಷ ನೀವು ಅನುಭವಿಸಿದಂಥ ಮಾನಸಿಕ ಯಾತನೆಯನ್ನ ಯಾರೂ ಕೂಡ ಗಮನಿಸಲ್ಲ. ಅದಕ್ಕೆ ಇದು ತುಂಬಾ ಸ್ವಾರ್ಥದ ಪ್ರಪಂಚ, ಒಂದು ಲಾಭ ಇಲ್ಲದೆ ಏನು ಕೆಲಸನೂ ಮಾಡಲ್ಲ ಅಂತಹ ಪ್ರಪಂಚ ಇದು. ಸೊ ಅದಕ್ಕೆ ನೀವು ಆದಷ್ಟು ವಿವೇಚನೆ ಮೂಲಕ ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.